ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್. ಇವತ್ತಿನ ವ್ಲಾಗಲ್ಲಿ ನನ್ನ ತಂಗಿ ಮತ್ತು ನನ್ನ ತಂಗಿ ಪಾಪು ಇದ್ದ. ಅವ್ನು ತಿರ್ಗಾ ಒನ್ ಡೇ ಹೋಗ್ಬಿಟ್ಟು ಆಮೇಲೆ ಬಂದಿದ್ದು. ನನ್ನ ತಂಗಿನೂ ಅಷ್ಟೇ, ಅವ್ರ ದೇವರೆಲ್ಲ ಆದಮೇಲೆ ಫ್ರೀ ಮಾಡ್ಕೊಂಡು 3 days ಹಾಲಿಡೇಸ್ಗಂತ ಬಂದು. ನಮ್ಮ ಚಿಕ್ಕಮ್ಮ ಆ್ಯನಿವರ್ಸರಿ ಇನ್ನೊಂದು ದಿವಸ ಇದ್ದಿದ್ದು, ಅವ್ರು ಬಂದಿದ್ದು ನೆಕ್ಸ್ಟ್ ಡೇ. ಸೊ ಹಾಗಾಗಿ ನೆಕ್ಸ್ಟ್ ಡೇ ಅವಳು ಬಂದಿದ್ದು. ನಾನು ನಮ್ಮ ಚಿಕ್ಕಮ್ಮ ಮನೆಗೆಲ್ಲ ಹೋಗಿದ್ವಿ ನಾವೆಲ್ಲರೂ. ಆವಾಗ ಆಂಟಿಗೆ ಗಿಫ್ಟ್ ಬಂದಿದ್ದಿದ್ದು ಸ್ಯಾರೀಸು. ಆಂಟಿಗೆ ಆ್ಯನಿವರ್ಸರಿಯಲ್ಲಿ ಗಿಫ್ಟ್ ಬಂದಿದ್ದು ಸ್ಯಾರೀಸ್ ಎಲ್ಲ ನೋಡ್ತಾ ಇದ್ವಿ. ಮತ್ತು ಒಂದಷ್ಟು ಗಿಫ್ಟ್ ಬಂದಿತ್ತು ನಮ್ಮ ಚಿಕ್ಕಪ್ಪಗೂ ಅಷ್ಟೇ, ನಮ್ಮ ಚಿಕ್ಕಮ್ಮಗೂ ಅಷ್ಟೇ. ಇವಾಗ ಲೇಡೀಸ್ ಅಂದರೆ ಎಲ್ಲ ಕ್ಯೂರಿಯಸ್ ಇರುತ್ತೆ, ಏನು ಗಿಫ್ಟ್ ಬಂತು ಏನು ಯಾವ ಥರ. ಸ್ಯಾರೀಸ್ ಅಂತಂದರೆ ಇನ್ನೂ ಸ್ವಲ್ಪ ಕ್ಯೂರಿಯಸ್ ಜಾಸ್ತಿನೇ ಇರುತ್ತೆ. ಸೊ ಮತ್ತು ನಾವು ಗಿಫ್ಟ್ ಮಾಡಿದ್ದಿದ್ದು ಸ್ಯಾರೀಸ್ ಎಲ್ಲ ಇಷ್ಟ ಆಯಿತಾ ಏನು ಅಂತೆಲ್ಲನೂ ಹಂಗೆ ಮಾತಾಡಿಕೊಂಡು ಕೂತ್ಕೊಂಡಿದ್ವಿ. ಅಲ್ಲೇ ಊಟನೂ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಸಡನ್ನಾಗಿ ಹೋಗಿದ್ದು. ನನ್ನ ತಂಗಿ ಬಂದಿದ್ದ ದಿವಸ, ಹಿಂದಿನ ದಿವಸ ಆ್ಯನಿವರ್ಸರಿ ಇತ್ತು, ಹೋಗಿರಲಿಲ್ಲ ಅಂದ್ಬಿಟ್ಟು, ಅವಳು ಬಂದಿರಲಿಲ್ಲ ಅಂತ ನಾವು ನೆಕ್ಸ್ಟ್ ಡೇ ಹೋಗಿದ್ವಿ. ಸೊ ಹೀಗೆ ಮಾತಾಡಿಕೊಂಡು ಅಲ್ಲೇ ಊಟ ಮುಗಿಸ್ಕೊಂಡು ಬಂದ್ವಿ. ಎಲ್ಲ ನೋಡಿದ್ಯಾ? ಬರೀ ಲೈಕ್ ಕೊಟ್ಬಿಡ್ತಿದ್ಯಾ? ಶೇರ್ ಅಂತ ಹಾಕಿ, ವಾಟ್ಸಪ್ ಅಂತ ಹಾಕಿ. ಇವಾಗ Domino's arriving in 4 minutes. ಅದು ಎಲ್ಲೋಗಿಸ್ಕೊಂತೀಯ? ನಿನ್ನ ಡಾಮಿನೋಸ್ ಪಿಜ್ಜಾ ಮೆಜೆಸ್ಟಿಕ್ ಕೆಲವೊಂದು ಮನೆ ಅಡ್ರೆಸ್ಗೆ ಹಾಕ್ಬಿಟ್ಟು ಎಲ್ಲೋಗಿಸ್ಕೊಂಡ್ಬಿಡ್ತೀವಿ. ನಿಮ್ಮ ಮನೆ ಹತ್ರ ಹೋಗ್ಬಿಟ್ರೆ ಏನು ಮಾಡ್ತೀಯಾ? ಇಲ್ಲ, ವಿನಾಯಣಂಗೆ ಅಮ್ಮ ಫೋನ್ ಮಾಡ್ತೀನಿ. ನಿಮ್ಮ ಮನೆ ಹತ್ರ ಹೋಗ್ಬಿಟ್ರೆ ಏನು ಮಾಡ್ತೀಯ? ಅಣ್ಣ ನಾನು ಇನ್ನು ಹುಡುಗಿ ಬರೋಂಗಿಲ್ಲ, ನಮ್ಮ ಅಪ್ಪ ಅಮ್ಮ ಬೈತಾರೆ, ವಿನಾಯಣ ಈಸ್ಕೊಟ್ಬಿಟ್ಟು ಬೊಬ್ಬಡೋಣ. ಅಲ್ಲ, ನಿಮ್ಮ ಮನೆ ಹತ್ರ ಹೋಗಿ ನಿಮ್ಮ ಅಂಕಲ್ಗೆ ಫೋನ್ ಮಾಡಿ. ನಿನ್ನ ಬ್ರೈನು ಹೇಳಿಲ್ವಾ ಮರನಹಳ್ಳಿ ಮ್ಯೂಸಿಯಂ ಅಂತ ತೆಗೆದ್ರೆ ಅಲ್ಲೇ ಎಕ್ಸ್ಪೆನ್ಸ್ ಉಂಟು. ಅಲ್ಲ, ಕೊಟ್ಟಿರೋ ಈ ಅಡ್ರೆಸ್ ಅದಾನ ಸೆನ್ಸ್ ಆಯ್ತಲ್ಲ. ನಮ್ಮ ಅಜ್ಜಿ ಗಂಧದ ಕಡ್ಡಿ ಯಾವ್ದ್ರಲ್ಲಿ ಹಚ್ಕೊತಾ ಇದ್ದಾರೆ ಅಂತ ನಾವು ಹಂಗೆ ಎಷ್ಟು ಅಪ್ಡೇಟ್ ಆಗಿದ್ದಾರೆ ಅಂತ ನನ್ನ ತಂಗಿ ವೀಡಿಯೋ ಮಾಡ್ತಾಯಿದ್ಲು. ನಾವು ಟ್ಯೂಸ್ಡೇ ಮತ್ತು ಫ್ರೈಡೇ ನಾವು ಯಾವಾಗೂ ರಜಕ್ಕೆ ಬಂದಾಗ ಯಾವಾಗ ಟ್ಯೂಸ್ಡೇ ಫ್ರೈಡೇ ಇರುತ್ತೋ ಆವಾಗ ದೇವಸ್ಥಾನಕ್ಕೆ ಹೋಗ್ತೀವಿ, ಪಳೆಕಮ್ಮ ದೇವಸ್ಥಾನಕ್ಕೆ. ನಾನು ಬಂದ್ರೂ ಅಷ್ಟೇ, ನನ್ನ ತಂಗಿ ಬಂದ್ರೂ ಅಷ್ಟೇ. ಟ್ಯೂಸ್ಡೇಸ್ ಮತ್ತು ಫ್ರೈಡೇ ಅಂತೂ ಮಿಸ್ಸೇ ಮಾಡಲ್ಲ ನಾವು ಯಾವಾಗಲೂ ಅಷ್ಟೇ. ಅದೊಂಥರ ಮ್ಯಾಂಡೇಟ್ರಿ, ಬಂದಾಗ ನಾವು ಹೋಗ್ತೀವಿ. ಕೊಡೋ ಅವನಿಗೆ ಎಲ್ಗೋಯ್ತಾರ ನಮ್ಗಿರುತ್ತಾ ಇಲ್ಲ, ಫಸ್ಟ್ ಹಸುಕ್ ಹಾಕ್ಬಿಟ್ಟು ಬಂದ್ಬಿಡೋದೆ. ಹಾಗೆ GT ಮಾಲ್ಗೆ ಬಂದ್ವಿ. ಸಾಯಂಕಾಲ ಬಂದ್ವಿ. ನಾನು ಇಂಚರ ಮತ್ತು ನನ್ನ ತಂಗಿ ಮತ್ತು ನಾನಿಬ್ಬರು ಸ್ವಲ್ಪ ಶಾಪಿಂಗ್ ಮಾಡಬೇಕಾಗಿತ್ತು. ಡೈಲಿ ಯೂಸ್ ಕುರ್ತಾಸ್ ಅದೆಲ್ಲನೂ ಸ್ವಲ್ಪ ನೋಡೋಣ ಅಂತ. ಅವಳು ಶಾಪಿಂಗಿಗೆ ಬಂದರೆ ಅಂತ ಅವಳು 3 hours ಮೇಲೇ ಆಗಿಬಿಡುತ್ತೆ ಶಾಪಿಂಗ್ ಅವಳದು. ಭಾರಿ ಟೈಮ್ ಆಯಿತು. ಯಪ್ಪ, ಇದ್ರ ಜೊತೆ ಶಾಪಿಂಗಿಗೆ ಬಂದರೆ ಬರೀ ಟ್ರಯಲ್ ಮಾಡೋದು ನೋಡೋದು. ಆಲ್ರೆಡಿ 3 hours ಆಯಿತು. ದಿನು ಪ್ಲೀಸ್ ಬನ್ನಿ, ಮನೆಗೆ ಹೋಗೋಣ. ಅಮ್ಮ, ದಿನ ಜೊತೆ ಶಾಪಿಂಗ್. ನಾನೇ ಬರೋದು ಯಾವಾಗ? ಏನಕ್ಕೆ ಹೇಳ್ದೆ? ಮಮ್ಮಿ ಹ್ಯಾಪಿ ಬರ್ತ್ಡೇ ಟು ಯು ಮಾಡ್ಕೊಂಡೆ ಬಂದ್ಬಿಟ್ರ? ನನಗೆ ಅಂತಿಕೊಂಡಿದ್ದೆ. ನೋಡಿ ಹಾಕಿ ರಬ್ಬ ಸಿಕ್ತಿ. ಅದು ಎಷ್ಟೊತ್ತಿ ಬೈತೈತೆ ದಿನಕ್ಕೆ? ಅವ್ನು ಬೆಳಗಿಂದ ಸಿಕ್ಕಿರೋದು ಇವಾಗ. ಅದಿವತ್ತು ನಿಂಗೆ ನೋಡಿ ಕನ್ಸಲ್ ಬರ್ಸ್ಕೊಳ ಗಂಟ ಬಿಡಲ್ಲ. ಬಂದ್ಬಿಟ್ಟು ನಮ್ಮ ಅಮ್ಮಂಗೆ ಹೊಡಿಬೇಕದು. ನೆನೆ ನಿಪ್ಪೋಟ್ ಮಾಡ್ತಾ ಇದ್ರಿ, ಹಿಂಗೆ ಎತ್ಕೊಳಕ್ ಹೋದಾಗ ಕಿತ್ತೋಯ್ತು. ಫೆವಿಕ್ವಿಕ್ ಆಯ್ತಾ ಮಮ್ಮಿ? ಅಂಟಿಸಕ್ಕೆ ಅದನ್ನ ಅವನಿಗೆ ಕೊಡ್ಬೇಕಾಯ್ತು ಕೀಡು ಅಂತ. ಎಲ್ಲ ಹಿಂಗ್ ಮಾಡಿ ಹಾಕ್ಬಿಟ್ಟ ಎಣ್ಣೆಗೆ.
ನೀನು ನೋಡ್ಬೇಕು ಆ ವ್ಲಾಗ್ ನೋಡು, ಎಲ್ಲ ಶುದ್ಧಕ್ಕೆ ಜೋಣಿಸ್ಕೊಂಬಿಟ್ಟವನೆ ಕೈ ಮೇಲೆ. ಇನ್ನೊಂದ್ಸತಿ ಕೈ ತೋರಿಸ್ತೀನಿ. ಇಲ್ಲಿ 1 2 ಹಿಂಗೆ ಶುದ್ಧ ಜೋಣಿಸ್ಕೊಂಡು ಎತ್ತಿ ಬಿಟ್ಟಿರೋದು. ಹೆಂಗೋ ಒಲೆ ಹಚ್ಚೋದ್ ಕಲ್ಸ್ಬಿಟ್ಟಿದ್ಯ ಇವಾಗ. ಆಟೋಮೆಟಿಕ್ ಅಂತ ಅವ್ರ ಮನೆಗೆ. ಆಟೋಮೆಟಿಕ್ ಹಿಂಗಂದ್ರೆ ಆನ್ ಆಯ್ತದೆ. ನಿಂತಾರ ಸುಮ್ಮನೆ ಒಂದು ರೌಂಡ್ ತಿರುಗಿಸಿದ್ರೆ ಬೆಂಕಿ ಹಚ್ಕೊಂತದ್ದು. ಅಲ್ಲೇ ಪದ್ಮನಾಭ ದೇವಸ್ಥಾನ ಮುಂದೆನೆ ಮಾಡೋದು. ಬರ್ತೀನಾ 10th 1 0 10th. ಆಮೇಲೆ ಆ ದೇವ್ರನ್ನ ನೋಡಿ ಈ ಸೈಡ್ 1 0 ನಿಂಗೆ ಗೋವಾ ಟಿಕೆಟ್ ಯಾರನ್ನಾರು ಕರ್ಕೊಂಡು ಬಿಲ್ ಎಲ್ಲ ನಮ್ಮ ಬಿಲ್ ಏನಾಯ್ತದ ತಲೆ ಕೆಸ್ಕೊಂಡ್ ಸ್ಕ್ಯಾನರ್ ಫೋಟೋ ಹಿಡ್ಕೊಂಡು ನಮ್ಮ ಅಮ್ಮ ಕಳಿಸು. ಬಿಲ್ ಹಾಕೋರ್ಗು ಕಾಯಿ ಅಲ್ಲಿ ಅವ್ರ ಅಮ್ಮಂಗ್ ಬೇಡ, ನಿಮ್ಮ ಅಪ್ಪಂಗ್ ಕಳಿಸ್ಬಿಡು. ಅಲ್ಲ ನೀವು ಅವ್ರ ಅಪ್ಪನ್ ನೆನ್ಸ್ಕೊಂಡ್ರೆ ನೀನು ಅಲ್ಲಿಗೋಗಿ ಸ್ಕ್ಯಾನರ್ ಕಳ್ಸೋದಲ್ಲ, ಇಲ್ಲಿಂದ ಗೋವಾಗ ಹೋಯ್ತೀಯ ನೋಡು. ನಿನ್ ಪಾದಯಾತ್ರೆಗೆ ಹೋಗ್ಬಿಡು, ಅಷ್ಟು ಬೈಗುಳನ್ನ ಇವ್ರೇನಾಗಬೇಕು ಮೂನೆ ಕುತ್ಕೊಂಡು ಕುಬೇರ ನಗ್ತಾರದು. ಚಬ್ಬಿ ಚಿಕ್ಸ್ ಹಂಗೆ ಐತ್ ನೋಡಕ್ ಕುಬೇರ. ಮಗಳು ಚೇರ್ ಮೇಲೆ ಕುತ್ಕೊಳ್ಳೋದು, ಅಮ್ಮ ನೆಲದ ಮೇಲೆ ಕುತ್ಕೊಳ್ಳೋದು. ಏನ್ ಮಾಡಿ ಕೊಡೋಣ ಮುನಿರಾಮಯ್ಯ ಎಂ. ಯಾರು ವಿನ್ ಆಗಿದ್ದು? ಅಷ್ಟು ಮಳ್ಳು ಎಲ್ಲ ಇಟ್ಕೊಂಡು ಅವ್ನು ಹೆಂಗ್ ಮಾಡ್ದ ಮಳ್ಳು ಇವ್ರ ಹತ್ರ ಡಸ್ಟ್ KPS ವಿಚಾರನ ಕೊಟ್ಟಿದ್ದು. ನಮ್ಮ ಶ್ರೇಯಸ್ ಇದ್ರೆ ಅಂತೂ ಒಂದು ಕಾಮಿಡಿ ಅಂತೂ ಇದ್ದೇ ಇರುತ್ತೆ. ಅದಾದಮೇಲೆ ಇದು ಮಂಡೇ ವ್ಲಾಗ್. ಇದು ನಾನು ನಮ್ಮ ಅಜ್ಜಿ ನಮ್ಮ ಚಿಕ್ಕಪ್ಪ ಅವರ ಫ್ಯಾಮಿಲಿ ಎಲ್ಲರೂ ನಾವು ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿದ್ವಿ. ಇದು ಮಮ್ಮಿಯವರ ಮನೆ ದೇವರು. ಇದು ಫಸ್ಟು ನಾಗರು ಮಾಡ್ತಾ ಇರೋದು. ಇದು ಶಿವಕೋಟೆಯಲ್ಲಿರೋದು, ಕಾಕೋಳು ಅಲ್ಲಿ ಮನೆ ದೇವ್ರು ಇರೋದು. ಹೆಸ್ರುಘಟ್ಟ ಆ ಕಡೆ ಸೈಡ್ ಬರುತ್ತಿದ್ದು. ಫಸ್ಟ್ ಇಲ್ಲಿ ನಾಗರು ಎಲ್ಲ ಮಾಡಿಕೊಂಡು ಆಮೇಲೆ ಇನ್ನೊಂದು ಕಡೆ ಇದು ಈರ್ಗಂಚಮ್ಮ ಅಂತ ಮಾಡೋದು, ಇನ್ನೊಂದು ನಾಗರು, ಆಮೇಲೆ ಇನ್ನೊಂದು ಮೇನ್ ದೇವಸ್ಥಾನಕ್ಕೆ ಹೋಗೋದು. ಹಾಗೆ ಇದು ಪೂಜೆ ಮಾಡ್ತಾಯಿದ್ವಿ. ಇವಾಗ ವೆದರ್ ಹೆಂಗಿದೆ ಅಂತಂದರೆ ಒಂದು ಸ್ವಲ್ಪ ಮಳೆ ಬರುತ್ತೆ, ಸ್ಟಾಪ್ ಆಗುತ್ತೆ, ಆ ಥರ ಇತ್ತು. ನಾವು ಪೂಜೆ ಮಾಡೋಷ್ಟೊತ್ತಿಗೆ ಜಾಸ್ತಿ ಮಳೆ ಬಂತಲ್ಲಿ. ಅಲ್ಲಿಂದ ಇಲ್ಲಿಗೆ ಒಂದು 15 ಮಿನಿಟ್ಸ್ ಅಷ್ಟೇ. ಇಲ್ಲಿಗೆ ಬಂದ್ವಿ. ಇಲ್ಲಿ ಏನಷ್ಟು ಮಳೆ ಇರಲಿಲ್ಲ, ಬಟ್ ಫುಲ್ಲು ಗಾಳಿ ಇತ್ತು ಜಾಸ್ತಿ. ಮತ್ತಿದೆ ಅರಳಿ ಮರ ಕೆಳಗಡೆನೇ ಇರೋದ್ರಿಂದ ಸಖತ್ ಗಾಳಿ ಇತ್ತು ಇಲ್ಲಿ ಮುಗಿಸ್ಕೊಂಡು ಇಲ್ಲಿ ದೇವಸ್ಥಾನ ಹತ್ರ ಹೋದ್ವಿ. ದೇವಸ್ಥಾನ ಇಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. 2 ದೇವಸ್ಥಾನವೂ ಅಷ್ಟೇ. ಒಂದು ಬತ್ತಿದೇವ್ರ ದೇವಸ್ಥಾನ, ಇನ್ನೊಂದು ಕರಿಯಮ್ಮದೇವ್ರ ದೇವಸ್ಥಾನ. ಎರಡೂ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಹಾಗಾಗಿ ಹಿಂದೆಗಡೆ ಒಂದು ಇದರಲ್ಲಿ ದೇವ್ರನ್ನ ಇಟ್ಟು ಅಲ್ಲಿ ಪೂಜೆ ಎಲ್ಲ ನಡೀತಾ ಇದೆ. ಪೂಜೆ ಎಲ್ಲ ಮಾಡ್ತಾರೆ. ಇವಾಗ ಯಾರಾದರೂ ಹೋಗ್ಬೇಕಾಗಿದ್ರೆ ನಾವು ಯಾರಾದರೂ ಕಾಲ್ ಮಾಡಿ ಹೇಳಿದ್ರೆ ಅವರು ವೆಯ್ಟ್ ಮಾಡ್ತಾರೆ. ಸೋಮವಾರ ಅಂತಂದರೆ ಪೂಜೆ ಅಂತೂ ಮಾಡಿರ್ತಾರಲ್ವ, ಹಂಗಾಗಿ ನಾವು ಹೋಗೋಷ್ಟೊತ್ತಿಗೆ ಪೂಜೆ ಎಲ್ಲ ಮಾಡಿದರು. ಅವಾಗ ತಾನೇ ಅವರು ಲಾಕ್ ಮಾಡ್ಕೊಂಡು ಈಚೆ ಹೋಗಿದ್ರು. ಹಾಗೆ ಫೋನ್ ಮಾಡಿದ್ವಿ, ಅವ್ರು ಬಂದು
ಪೂಜೆ ಎಲ್ಲ ಮಾಡಿಕೊಟ್ರು. ಇನ್ನೊಂದು ಏನಂದರೆ ಈ ಥರ ಸಪ್ರೇಟ್ ಟೈಮಲ್ಲಿ ಹೋಗಿ ಮಾಡಿಸ್ಕೊಂಬಂದ್ರೇ ಒಂಥರ ನೀಟಾಗೆ ನಮ್ಮದು ಪೂಜೆ ಆಯಿತು ಅಂತ. ನಮ್ಮ ಚಿಕ್ಕಮ್ಮವರೆಲ್ಲ ಮಂಡಲಕ್ಕಿ ಎಲ್ಲ ಕೊಡಬೇಕಾಗಿತ್ತು, ದೇವ್ರಿಗೆ ಸೀರೆ ಮಂಡಲಕ್ಕಿ ಅದೆಲ್ಲ ಕೊಟ್ಟರು. ಹಾಗಾಗಿ ಇವಾಗ ಎಲ್ಲರೂ ಒಟ್ಟಿಗೆ ಹೋದಾಗ ಏನಾಗುತ್ತೆ ಅಂದರೆ ಒಂದು ದಿವಸ ಪೂಜೆ ಇರುತ್ತೆ, ಅದು ಎಲ್ಲರೂ ಬಂದು ಮಾಡೋವಾಗ ಜಾಗನೂ ಇರೋಲ್ಲ, ನಮಗೆ ದೇವ್ರು ನೋಡೋಕ್ಕೂ ಆಗಲ್ಲ. ಇವತ್ತಂತೂ ಒಂದು ಪೀಸ್ಫುಲ್ಲಾಗಿ ದರ್ಶನ ಆಯಿತು, ಚೆನ್ನಾಗಾಯಿತು. ನಾನು ಹೋಗಿ ಒಂದು 6-7 ವರ್ಷ ಆಗಿತ್ತು ಮಮ್ಮಿಯವ್ರ ಮನೆ ದೇವ್ರಿಗೆ. ಹಾಗಾಗಿ ಇವತ್ತು ಹೋಗಿದ್ದೀನಿ ನಾನು, ಹಿಂಗಿದ್ರು ಹಾಲಿಡೇಸಿಗೆ ಬಂದಿದ್ದೀನಲ್ಲ ಅಂತ. ಇದು ದೇವಸ್ಥಾನ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದು. ಯಾರಾದರೂ ನನ್ನ ವ್ಲಾಗ್ ಕಡೆಯಿಂದ ದೇವಸ್ಥಾನ ನೋಡಬೇಕು ಕನ್ಸ್ಟ್ರಕ್ಷನ್ ಆಗ್ತಾಯಿರೋದು ಅಂತಂದರೆ ಎಲ್ಲಿದೆ, ಅದಕ್ಕೆ ಅಂತಲೇ ಒಂದು ವೀಡಿಯೋ ಮಾಡಿದೆ. ಆಮೇಲೆ ನಮ್ಮ ಚಿಕ್ಕಮ್ಮ ಟೊಮೆಟೊ ಬಾತ್ ಮಾಡ್ಕೊಂಬಂದಿದ್ರು ಟಿಫನ್ನು. ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಬಂದು ಇಲ್ಲಿ ಟಿಫನ್ ಎಲ್ಲ ಮಾಡಿಕೊಂಡು ಆಮೇಲೆ ಹೊರಟಿದ್ದು. ಅದಾದಮೇಲೆ ನೆಕ್ಸ್ಟ್ ಡೇನು ನಾವು ಅಮಾವಾಸ್ಯೆ ಇತ್ತು, ಟ್ಯೂಸ್ಡೇ, ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ. ಅಂದರೆ ಇವತ್ತಿನ ವ್ಲಾಗನ್ನೇ ನಾನು ಇವತ್ತೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು, ಅಮಾವಾಸ್ಯೆ ಅಂದರೆ ಫುಲ್ ಸಖತ್ ರಶ್ ಇತ್ತು. ನಾವು ಹೋಗಿ ಹೆಂಗೋ ಫೈನಲಿ ದರ್ಶನ ಮುಗಿಸ್ಕೊಂಡ್ಬಂದ್ವಿ. ಯಾರಾದರೂ ಹೋಗೋರಿದ್ರೆ ಅಮಾವಾಸ್ಯೆ ಅವಾಯ್ಡ್ ಮಾಡ್ಕೊಂಡು ಬೇರೆ ಟೈಮಲ್ಲಿ ಹೋದರೆ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ನಾನು ಫಸ್ಟ್ ಟೈಮ್ ಹೋಗಿದ್ದಿದ್ದು, ನನಗೆ ಐಡಿಯಾ ಇರಲಿಲ್ಲ. ಅಮಾವಾಸ್ಯೆ ದಿವಸ ಅಂತೂ ಸಖತ್ ರಶ್ ಇತ್ತು, ಮತ್ತು ಡೈರೆಕ್ಟಾಗಿ ಹೋಗೋದಕ್ಕೇ ಸಖತ್ ಕ್ಯೂ ಇತ್ತು ಅಷ್ಟೊಂದು. ಸೊ ನೋಡಬೇಕು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದರೆ ಟ್ಯೂಸ್ಡೇ ವೆಡ್ನೆಸ್ಡೇಸ್ ಆ ಥರ ನಾರ್ಮಲಾಗಿ ಹೋಗಬೇಕು ಅಂತ.